ಆ್ಯಂಡ್ ನಾರ್ಮಲ್ ಆಗಿ ಎಲ್ಲರಿಗೂ ಕಾಡುವಂತಹ ಸಮಸ್ಯೆ ಅಂತಂದರೆ ಪಿಂಪಲ್ಸ್ ಆಗಿರಬಹುದು, ಆಕ್ನೆ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು. ಸೊ ಇದು ಎಲ್ಲದಕ್ಕೂ ಕಾರಣ ಸ್ಟ್ರೆಸ್ಸು, ಪೊಲ್ಯೂಷನ್ನು, ಟೆನ್ಷನ್ಸ್ಗಳು ಅಂತ ಹೇಳಬಹುದು. ಸೊ ಇದರ ಮಧ್ಯೆ ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆದ, ಈಗ ನೀವು ಪಾರ್ಲರ್ಗೆ ಹೋದರೆ ಫೇಶಿಯಲನ್ನು ಮಾಡಿಸ್ಕೊಳ್ತೀರಾ. ಸೊ ಅಲ್ಲಿ ಕಾಸ್ಟ್ಲಿ ಕೂಡ ಹೌದು, ಕೆಮಿಕಲ್ ಕೂಡ ಇರುತ್ತೆ. ಸೊ ಅದೆಲ್ಲವನ್ನು ಬಿಟ್ಟು ಪಾರ್ಲರ್ ರೀತಿಯಾದ ಫೇಶಿಯಲನ್ನು ಮನೆಯಲ್ಲೇ ಹೇಗೆ ಮಾಡಿಕೊಳ್ಬಹುದು, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಎಲ್ಲವೂ ನೋಡೋಣ ಬನ್ನಿ. ಪಾರ್ಲರ್ ರೀತಿ ಫೇಶಿಯಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇನ್ಸ್ಟಂಟ್ ಕಾಫಿ ಪೌಡರ್, ಕಡಲೆ ಹಿಟ್ಟು, ಮೊಸರು, ಆಯುಷ್ ಪ್ಲಸ್ ಅವರ ಜೇನುತುಪ್ಪ, ಆಲೋವೆರಾ ಜೆಲ್, ವಿಟಮಿನ್ ಇ ಕ್ಯಾಪ್ಸೂಲ್. ನೋಡಿದ್ರಲ್ಲ ವೀಕ್ಷಕರೇ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸಿಂಪಲ್ ಆಗಿ ಮನೆಯಲ್ಲಿ ದಿನನಿತ್ಯ ನಾವು ಬಳಸುವಂಥದ್ದೇ. ಸೊ ಯಾವುದು ಕೂಡ ನಾವು ಅಯ್ಯೋ ಎಲ್ಲಿ ಸಿಗುತ್ತೆ ಹಾಗೆ ಹೀಗೆ ಅನ್ನೋದೇನು ಇಲ್ಲ. ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬೇಗ ಬನ್ನಿ. ಮೊದಲಿಗೆ ನಾನು ಸ್ಕ್ರಬ್ಬನ್ನು ಮಾಡೋದು ಹೇಳ್ಕೊಡ್ತೀನಿ. ಸೊ ನಾನೀಗ ಫೇಶಿಯಲ್ ಅಂತ ಹೇಳಿದೆ. ಫೇಶಿಯಲ್ ಅಂದ ತಕ್ಷಣ ಬರೀ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ಏನೂ ಯೂಸ್ ಇಲ್ಲ. ನಾವು ಯಾವುದೇ ರೀತಿಯ ಪ್ಯಾಕನ್ನು ನಾವು ಹಚ್ಕೊಳ್ತಾ ಇದ್ದೀವಿ ಅಂತಂದರೆ ಫಸ್ಟು ನಮ್ಮ ಫೇಸನ್ನು ಕ್ಲೀನ್ ಮಾಡಬೇಕಾಗುತ್ತೆ. ನಾವು ಪೊಲ್ಯೂಷನಿಂದ, ಡಸ್ಟಿಂದ ಏನೆಲ್ಲ ಡಸ್ಟ್ಗಳು ಕೂತಿರುತ್ತಲ್ಲ, ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಏನಿರುತ್ತಲ್ಲ, ಅದನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸಿ ಆಮೇಲೆ ನಾವು ಪ್ಯಾಕನ್ನು ಹಚ್ಚೋದ್ರಿಂದ 100% ರಿಸಲ್ಟ್ ಸಿಗುತ್ತೆ. ಡಬಲ್ ಬೆನಿಫಿಟ್ ಅಂತಲೇ ಹೇಳಬಹುದು. ಸೊ ಗ್ಲೋ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಫಸ್ಟು ಫೇಸನ್ನು ಕ್ಲೀನ್ ಮಾಡಬೇಕು ಅಂತಂದರೆ ನಾವು ಮಸಾಜನ್ನು ಮಾಡಬೇಕು. ಸೊ ಮಸಾಜ್ ಮಾಡೋದಕ್ಕೆ ಏನು ಬೇಕು? ಸ್ಕ್ರಬ್ ಬೇಕಾಗುತ್ತೆ. ಸೊ ಹೋಮ್ ಮೇಡ್ ಸ್ಕ್ರಬ್ ಮಾಡೋದು ಹೇಗೆ ಅಂತಂದರೆ ಇನ್ಸ್ಟಂಟ್ ಕಾಫಿ ಪೌಡರನ್ನು ತೊಗೊಳ್ಬೇಕಾಗುತ್ತೆ. ಸೊ ಇನ್ಸ್ಟಂಟ್ ಕಾಫಿ ಪೌಡರ್ ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಯುಷ್ ಪ್ಲಸ್ ಅವರ ಜೇನುತುಪ್ಪ. ಸೊ ಇಲ್ಲಿ ಕಾಫಿ ಪೌಡರ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಇದರಲ್ಲಿ ಕೆಫೈನ್ ಹೆಚ್ಚಾಗಿ ಇದೆ ಆ್ಯಂಡ್ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ ಮೇಲೆ ಏನಾದರೂ ಡ್ಯಾಮೇಜಸ್ ಇದ್ದರೆ, ಇರಿಟೇಷನ್ ಇದ್ದರೆ, ಒಂಥರ ಅಲರ್ಜಿ ಏನಾದರೂ ಆಗಿದ್ರೆ ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಜೇನುತುಪ್ಪ ಕೂಡ ಅಷ್ಟೇ, ಇದು ಕೂಡ ನಮ್ಮ ಸ್ಕಿನ್ ನಮಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕ್ಲೀನ್ ಮಾಡೋದಕ್ಕೆ, ಕ್ಲೆನ್ಸ್ ಮಾಡೋದಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಎರಡನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ಒಂದು ಸ್ಕ್ರಬ್ನ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಈ ರೀತಿಯಾದ ಒಂದು ಸ್ಕ್ರಬ್ ನಮಗೆ ಸಿಗುತ್ತೆ. ಸೊ ಇದನ್ನು ನೀವು ಫೇಸ್ಗೆ ಕಂಪ್ಲೀಟಾಗಿ ಹಚ್ಚಿ ಸ್ಕ್ರಬ್ ಮಾಡೋದು ಅಂದರೆ 5 ನಿಮಿಷ ನಿಮ್ಮ ಸ್ಕಿನ್ನನ್ನು ನೀವು ಕ್ಲೀನಾಗಿ ಮಸಾಜ್ ಮಾಡೋದು. ಸೊ ಮಸಾಜ್ ಮಾಡಿ ನೆಕ್ಸ್ಟ್ ವಾಶ್ ಮಾಡಿ ನಂತರ ನೀವು ಪ್ಯಾಕನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಆ ಪ್ಯಾಕ್ ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ. ಸೊ ಪ್ಯಾಕ್ ಮಾಡೋದಕ್ಕೆ ಮೊದಲಿಗೆ ನಾನು 1 ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು, ಮೊದಲಿಂದನೂ ನಾವು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಸ್ಕಿನ್ನಿಗೆ ರಿಲೇಟೆಡ್ ಆಗಿರ್ಬೋದು ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೀವಿ. ಇದರಲ್ಲಿ ಜಿಂಕ್ನ ಅಂಶ ಹೆಚ್ಚಾಗಿ ಇದೆ. ಸೊ ಇದು ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ಕಲೆಗಳಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ನಾನು ಇದಕ್ಕೂ ಕೂಡ ಸ್ವಲ್ಪ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಕಂಪ್ಲೀಟಾಗಿ ಒಂದು ಗ್ಲೋವನ್ನು ಕೊಡೋದಕ್ಕೆ, ಈ ಸನ್ ಟ್ಯಾನ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೊಸರು ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್, ಮೃದುವಾಗಿ ಮಾಡಿಸುತ್ತೆ ಅಂತಲೇ ಹೇಳಬಹುದು. ತುಂಬಾ ಕ್ಲೀನ್ ಮಾಡಿಸುತ್ತೆ, ತುಂಬ ಸಾಫ್ಟಾಗಿ ಫೀಲ್ ಮಾಡಿಸುತ್ತೆ. ಈ ಮೂರನ್ನು ಹಾಕಿ ನಾನು ಪ್ಯಾಕ್ ರೀತಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಒಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ, ಒಂದು ಕೋಕೋ ಪೌಡರ್ ಅಥವಾ ಆ ರೀತಿ ಒಂದು ಸ್ಮೆಲ್ ಬರ್ತಿದೆ. ಸೊ ಈ ಪ್ಯಾಕನ್ನು ನೀವು ಹಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡಬಹುದು. ಸೊ ಈಗ ಸ್ಕ್ರಬ್ ಆಯಿತು, ಪ್ಯಾಕ್ ಆಯಿತು. ಸೊ ಪ್ಯಾಕ್ ಹಾಕಿ ವಾಶ್ ಮಾಡಿದ್ಮೇಲೆ ನಂತರ ನಾವೊಂದು ಫೇಸ್ ಕ್ರೀಮನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫೇಸ್ ಕ್ರೀಮ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ 1 ಸ್ಪೂನಷ್ಟು ನಾನು ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಾನು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಮೂರನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಸೊ ಹೋಮ್ ಮೇಡ್ ಫೇಸ್ ಕ್ರೀಮ್ ರೆಡಿ ಆಗಿದೆ. ಸೊ ಫೇಸ್ ಸ್ಕ್ರಬ್ಬು, ಫೇಸ್ ಪ್ಯಾಕು, ಫೇಸ್ ಕ್ರೀಮ್ 3 ರೆಡಿ ಆಗಿದೆ. ಇದನ್ನು ಇವಾಗ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ನಾವು ಇದನ್ನು ಯೂಸ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಈಗ ನೀವು ಫೇಸನ್ನು ಕ್ಲೀನಾಗಿ ವಾಶ್ ಮಾಡಿದ್ದೀರಾ. ಸೊ ಫೇಸ್ ವಾಶ್ ಮಾಡಾದಮೇಲೆ ಜಸ್ಟ್ ಈ ಥರ ಈ ಸ್ಕ್ರಬ್ ಕ್ರೀಮನ್ನು ಅಪ್ಲೈ ಮಾಡಿ 5 ನಿಮಿಷ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಫೇಸ್ ಮೇಲೆ. ಅದು ನಿಮಗೆ ಅದು ಟೈಟ್ ಅನಿಸುತ್ತೆ, ಬಟ್ ಇದು ನಿಮ್ಮ ಸ್ಕಿನ್ ಟೈಟ್ನಿಂಗಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನೀವು ಕ್ಲೀನಾಗಿ ಮಸಾಜನ್ನು ಮಾಡಿ 5 ನಿಮಿಷ ನೀವು ಮಸಾಜ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಫೇಸ್ ವಾಶ್ ಮಾಡಾದಮೇಲೆ, ಮಸಾಜ್ ಮಾಡಾದಮೇಲೆ, ಫೇಸ್ ವಾಶ್ ಮಾಡಾದಮೇಲೆ ಈ ರೀತಿಯಾದ ಒಂದು ಪ್ಯಾಕನ್ನು ನೀವು ಅಪ್ಲೈ ಮಾಡಿ. ಒಂದು ಥಿನ್ ಲೇಯರಲ್ಲಿ ಪ್ಯಾಕನ್ನು ಅಪ್ಲೈ ಮಾಡಿ, ಈ ರೀತಿಯಾಗಿ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಹಾಗೆ ಬಿಡಿ. ಯಾವುದೇ ಕಾರಣಕ್ಕೂ ನೀವು ಫೇಸ್ ಪ್ಯಾಕ್, ಯಾವುದೇ ರೀತಿಯ ಫೇಸ್ ಪ್ಯಾಕ್ ಹಾಕಿದ್ರೂ ಕೂಡ ಫ್ಯಾನ್ ಕೆಳಗಡೆ ಒಣಗಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಅದು ನ್ಯಾಚುರಲ್ ಆಗೇ ಒಣಗಬೇಕು. ಸೊ ಫ್ಯಾನ್ ಕೆಳಗಡೆ ಕೂತ್ಕೊಳ್ದಿರ ಹಾಗೆ ನೀವು ಡ್ರೈ ಮಾಡ್ಕೊಳ್ಳಿ. ಸೊ ಇದು 20 ನಿಮಿಷ ಬಿಟ್ಟು ಇದೂ ಕೂಡ ಒಣಗಾದ್ಮೇಲೆ ನೀವು ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೇಸ್ ವಾಶ್ ಮಾಡಾದಮೇಲೆ ನೆಕ್ಸ್ಟು ಫೈನಲ್ ಆಗಿ ಮಾಡ್ಕೊಂಡಿದ್ದೀವಲ್ಲ ಕ್ರೀಮು, ಇದನ್ನು ಹಾಗೆ ಸುಮ್ಮನೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ಹಾಗೆ ಬಿಟ್ಬಿಡಿ. ಸೊ ಅರ್ಧ ಗಂಟೆ ಈ ಕ್ರೀಮನ್ನು ಅಪ್ಲೈ ಮಾಡಿಬಿಡಿ. ಆಮೇಲೆ ನೀವು ನಂತರ ನೀವು ವಾಶ್ ಮಾಡ್ಕೊಳ್ಬಹುದು. ವಾಶ್ ಮಾಡದೇ ಇದ್ರೂ ನಡೆಯುತ್ತೆ, ಅಥವಾ ನೀವು ಅದು ಕಾಫಿ ಕಲೆಗಳು ಅಲ್ಲಲ್ಲೇ ಕಾಣಿಸ್ತಿದೆ ಅಂದರೆ ನೀವು ವಾಶ್ ಮಾಡ್ಕೊಳ್ಬೋದು. ಸೊ ಈ 3 ಸ್ಟೆಪ್ಪನ್ನು ನೀವು ಮಾಡೋದ್ರಿಂದ, ಒಂದು ವಾರಕ್ಕೆ 1 ಸತಿ ಅಥವಾ 15 ದಿನಕ್ಕೆ 2 ಸತಿ ನೀವು ಮಾಡೋದ್ರಿಂದ ನಿಮ್ಮ ಫೇಸ್ ಮೇಲಿರುವಂತಹ ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಆ್ಯಕ್ನೆ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ ಇದೆಲ್ಲದಕ್ಕೂ ನಿವಾರಣೆ ಸಿಗುತ್ತೆ. ಇದರ ಜೊತೆ ನಿಮಗೆ ಡಬಲ್ ಆದ ಗ್ಲೋ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಪಾರ್ಲರಲ್ಲಿ ನೀವು ಯಾವ ರೀತಿ ಫೇಶಿಯಲ್ ಮಾಡಿಸ್ಕೊಳ್ತೀರಲ್ಲ ಅದೇ ರೀತಿಯಾದ, ಅದಕ್ಕೂ ಹೆಚ್ಚಾದ ಗ್ಲೋ ನಿಮಗೆ ಈ ಪ್ಯಾಕಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ.